ನಮ್ ಹಿತನ ಹೀಗ್ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಹೌದು ಶಾನ್ವಿ, ಹಿತ ಹೀಗೆ ಎಚ್ಚರ ಇಲ್ಲದೆ ಮಲಗಿರೋದು ನೋಡಿದ್ರೆ ನನಗಂತೂ ಸಂಕಟ ಆಗ್ತಾ ಇದೆ. ಯಾವಾಗಲೂ ತಾತ ತಾತ ಅಂತ ನನ್ನ ಸುತ್ತಾಡ್ತಿರೋಳು, ಆದ್ರೆ ಈಗ ನೋಡು. ಹೌದಪ್ಪ, ಹಿತ ನಮ್ ಎಲ್ರ ಫೇವ್ರೆಟ್ ಕಿಡ್, ನಮ್ಮನೆ ಪುಟ್ಟ ಲಕ್ಷ್ಮಿಯವಳು. ಈಗ ನೋಡಿ, ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವೇ ಇಲ್ದಲೆ ಮಲ್ಗಿದಾಳೆ. ಯಾಕೆ ಯಾವಾಗ್ಲೂ ಎಲ್ಲಾ ಕಷ್ಟಗಳು ನಮ್ ಹಿತಾನೆ ಹುಡ್ಕೊಂಡ್ ಬರುತ್ತೆ ಪಾಪ. ನಿನಗೆ ನೆನಪಿದೆಯಾ ಶಾನ್ವಿ, ನಮ್ಮ ಹಿತ ಪುಟ್ಟು ಹುಡುಗಿಯಾಗಿದ್ದಾಗ ಎಷ್ಟೊಂದು ಕೀಟ್ಲೆ ಮಾಡೋವಳು. ನನ್ನ ಕನ್ನಡಕನ ಎಲ್ಲೆಲ್ಲೋ ಬಚ್ಚಿಡೋವಳು. ನಾನು ಮಾಡ್ದಾಗೇನೆ ಇಮಿಟೇಟ್ ಮಾಡೋವಳು. ಒಂದಲ್ಲ ಎರಡಲ್ಲ ಇವಳು ಮಾಡ್ತಾ ಇದ್ದಿದ್ದು ತರಲೆ. ಇವಳು ಮೊದಲನೇ ಸಲ ನನ್ನ ತಾತ ಅಂತ ಕರೆದಾಗ ನನಗಾದ ಸಂತೋಷನ ವರ್ಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಇವಳು ಹುಟ್ಟಿದಾಗ ಇಡೀ ಏರಿಯಾಕ್ಕೆ ಸಿಹಿ ಹಂಚಿದ್ದೆ. ಇವಳು ಮಾತು ಶುರು ಮಾಡಿದಾಗ ಅವಳು ಪುಟ್ಟ ಬಾಯಲ್ಲಿ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ರೆ ನಾನು ನೋಡ್ತಾ ಕೂತಿರ್ತಿದ್ದೆ. ಇವಳ ಆಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅದೇ ನಮ್ಮ ಅಂಬಿಕಾ ತೀರೋದ್ಮೇಲೆ ಇವಳು ಮಂಕಾಗಿ ಹೋಗ್ಬಿಟ್ಲು. ಆ ಕ್ಷಣದಲ್ಲಿ ನಮ್ಮ ಮೊದಲಿನ ಹಿತ ಕಳ್ಕೊಂಡ್ಬಿಟ್ಟು ಅಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಶರತ್ನ ದ್ವೇಷ ಮಾಡಕ್ಕೆ ಶುರು ಮಾಡಿದ ಮೇಲಂತೂ ನನಗಾಗ್ತಿದ್ದ ಸಂಕಟ ಅಷ್ಟಿಷ್ಟಲ್ಲ. ವಯಸ್ಸಾದ ಮೇಲೆ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ತುಂಬಿದ ಸಂಸಾರದಲ್ಲಿ ಜೊತೆಯಾಗಿರ್ಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಆದರೆ ಹೀಗಾಗೋಯ್ತು. ಹಿತ ಶರತ್ತು ಒಂದಾದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತು. ಯಾವ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಬಿದ್ದಿದೆಯೋ ಆ ದೇವರಿಗೆ ಗೊತ್ತು. ಹೌದು ಅಪ್ಪ, ನಾನ್ ಕೂಡ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಂಬಿದ್ದೆ. ಹಿತ ಹುಟ್ಟಿದಾಗ ನನ್ನ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡ್ಸಿ ಜೋರಾಗಿ ಪಾರ್ಟಿ ಮಾಡಿದ್ದೆ. ಒಂದ್ಸಲ ಅಂತೂ ಇವಳು ನನ್ನ ಅಸೈನ್ಮೆಂಟ್ ಎಲ್ಲ ಹರಿದಾಕ್ಬಿಟ್ಟಿದ್ಲು. ಒಂದೊಂದಲ್ಲ ಚೇಷ್ಟೆ ಮಾಡಿದ್ದಿವಳು. ಇನ್ನೊಂದ್ಸಲ ನಾನು ಅಣ್ಣ ಚಾಲೆಂಜ್ ಕಟ್ಟಿದ್ವಿ, ಹಿತ ಮೊದಲು ಅಪ್ಪ ಅಂತ ಹೇಳ್ತಾಳ ಅತ್ತೆ ಅಂತ ಹೇಳ್ತಾಳ ಅಂತ. ಕೊನೆಗೂ ಅಪ್ಪ ಅಂತಾನೆ ಹೇಳಿದ್ಲು. ಆಗ ಅಣ್ಣ ನನ್ಗೆ ಎಷ್ಟು ರೇಗಿಸ್ಬಿಟ್ಟಿದ್ದ ಅಂದ್ರೆ ನನ್ ಕೋಪ ಮಾಡ್ಕೊಂಡು ಅವನ ಹತ್ರ ಮಾತಾಡದೆ ಬಿಟ್ಬಿಟ್ಟಿದ್ದೆ. ನಾನು ಹಿತ ಇಬ್ರು ಸೇರ್ಕೊಂಡು ಅಣ್ಣನ ಎಷ್ಟು ಆಟ ಆಡಿಸ್ತಿದ್ವಿ ಗೊತ್ತಾ. ಅಣ್ಣಂಗೆ ಉರ್ಸ್ಬೇಕು ಅಂತಾನೆ ನಂಗೆ ಶಾನ್ವಿ ಅತ್ತೆ ಅಂದ್ರೆ ತುಂಬಾ ಪ್ರೀತಿ ಅಂತ ಹೇಳೋಳು. ಹೀಗ್ ನೋಡಿ ಏನು ಮಾತಾಡ್ದಲೆ ಮಲ್ಗಿದಾಳೆ. ಅಪ್ಪ, ನಮ್ ಹಿತ ಮುಂಚಿನ ತರ ಆಗ್ತಾಳ, ನನ್ನ ಅತ್ತೆ ಅಂತ ಕರೀತಾಳ? ಖಂಡಿತವಾಗ್ಲೂ ನಮ್ಮ ಹಿತ ಸರಿ ಹೋಗ್ತಾಳೆ ಶಾನ್ವಿ. ಅವಳಿಗೇನೂ ಆಗೋದಿಲ್ಲ. ನಮ್ಮೆಲ್ಲರ ಪ್ರಾರ್ಥನೆಯಿಂದ ಹಿತ ಮೊದಲಿನ ಥರನೇ ಆಗ್ತಾಳೆ.